ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಇನ್ನು 1 ವೀಕಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಮ್ಮ ಕಂದಾಯ ಸಚಿವರು ಯಾರಿದ್ದಾರೆ, ಸೊ ಅವರು ಈ ಕ್ವಶನ್ಗೆ ಉತ್ತರನ ಮಾಡಿದ್ದಾರೆ ನೋಡಿ. ರಾಜ್ಯದಲ್ಲಿ ಖಾಲಿ ಇರುವ ಎಷ್ಟು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿಗಾಗಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ ಮತ್ತು ಎಷ್ಟು ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ, ಯಾವ ಕಾಲಮಿತಿಯಲ್ಲಿ ಈ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ಕ್ವಶನ್ನ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ 1000 VAO ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು ಖಾಲಿ ಇವೆ. ಮತ್ತು ಈಗ ಫಸ್ಟ್ ಟೈಮ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿರುವಂಥದ್ದು. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ವಹಿಸಲಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಗ್ರಾಮದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಸರ್ಕಾರವು ನಿಗದಿಪಡಿಸಿರುವ ವಯೋಮಿತಿ ಮತ್ತು ಪಠ್ಯಕ್ರಮದ ಬಗ್ಗೆ ವಿವರಿಸಿದರೆ ನೋಡಿ. ಗರಿಷ್ಠ ಎಷ್ಟು ಕನಿಷ್ಠ ಎಷ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ಕನಿಷ್ಠ ಎಲ್ಲರಿಗೂ ಕೂಡ ಅಷ್ಟೇ, ಯಾವ ಪ್ರವರ್ಗ ತಗೊಂಡ್ರೂ ಕೂಡ ಕನಿಷ್ಠ 18 ವರ್ಷ ತುಂಬಿರಬೇಕು. ನೆಕ್ಸ್ಟು ಗರಿಷ್ಠ 40 ವರ್ಷ ಇರಬೇಕು. ಮತ್ತು 2A 2B 3A 3B ಅವರಿಗೆ 38 ವರ್ಷ ಗರಿಷ್ಠ. ಸಾಮಾನ್ಯ ವರ್ಗಕ್ಕೆ 35 ವರ್ಷ ಗರಿಷ್ಠ ಇರಬೇಕು. ಮತ್ತು ಪಠ್ಯಕ್ರಮ ಬಂದರೆ ಪಠ್ಯಕ್ರಮವನ್ನು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021ರಲ್ಲಿ ನಿಗದಿಪಡಿಸಿರುವಂತೆ ಅಳವಡಿಸಲಾಗಿದೆ. ಸೊ ಇದ್ರ ಪ್ರಕಾರ ನೋಡೋದಾದರೆ GK ಪೇಪರ್ ಇರುತ್ತೆ ಮತ್ತು ಕಮ್ಯುನಿಕೇಷನ್ ಪೇಪರ್ ಒಂದಿರುತ್ತೆ ಅಲ್ವಾ. ಸೊ ಇದ್ರ ಪ್ರಕಾರ ಈಗ ನಮಗೆ VAO ಏನು ಪಠ್ಯಕ್ರಮ ಕೊಟ್ಟಿದ್ರು ಅವರು, ಅದು 2022 ಅಲ್ಲಿ ಆಗಿರುವಂಥದ್ದು ಪಠ್ಯಕ್ರಮ. ಈ ನಿಯಮ ಬಂದಿರೋದು 2021ರಲ್ಲಿ. ಸೊ ನಿಮಗೆ GK ಪೇಪರ್ ಇರುತ್ತೆ, ಕಮ್ಯುನಿಕೇಷನ್ ಪೇಪರ್ ಆ ಪೇಪರ್ ಇರುತ್ತೆ. ಅದ್ರ ಜೊತೆಗೆ ನಾವು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ ಅದರ ಜ್ಞಾನ ಕೂಡ ಬೇಕಲ್ವ, ನಮಗೆ ಅದರ ನಾಲೆಜ್ ಕೂಡ ಬೇಕಲ್ವ. ಸೊ ಅದಕ್ಕೋಸ್ಕರನೇ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಅಂತ ಒಂದು ಇಡ್ತಾರೆ. ಸೊ ಅದರಲ್ಲಿ ನಿಮಗೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಇದೆ, ರೀಸನಿಂಗ್ ಇದೆ, ಮತ್ತು ಅಂಕಗಣಿತ ಇನ್ನೂ ಯಾವ್ಯಾವ ಇದೆ ಅರ್ಥಮೆಟಿಕ್ಕು. ಸೊ ಆ ಎಲ್ಲ ಚಾಪ್ಟರ್ಸು ಕೂಡ ಪೇಪರಲ್ಲಿ ಇರುತ್ತೆ. ಸೊ ಎಲ್ಲ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ನಾನು ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ನ ಮಾಡ್ತಿದ್ದೀನಿ. ಸೊ 3 ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ. ಈಗ ನಾಳೆ 2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮಗೆ ಸ್ಟ್ಯಾಟಿಸ್ಟಿಕ್ಸು ಕ್ಲಾಸಸ್ಸು ಅರ್ಥ ಆಗ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲ ಅಂತಂದರೂ ತಿಳಿಸಿ. ಸೊ ಇನ್ನು ನಾನು ಮಾಡ್ಕೋತೀನಿ, ಇನ್ನು ಹೆಂಗೆ ಮಾಡಬೇಕು ಅಂತ ತಿಳ್ಕೊತೀನಿ. ಸೊ ಅರ್ಥ ಆಗಿದ್ದರೆ ಕಮೆಂಟಲ್ಲಿ ಕೂಡ ತಿಳಿಸಿ. ನೆಕ್ಸ್ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲು ಯಾವ ಪರೀಕ್ಷಾ ಆಯೋಗ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಈಗಾಗಲೇ ಸಾಕಷ್ಟು ವಿವಿಧ ಹುದ್ದೆಗಳ ನೇಮಕಾತಿಯು ಅಂತಿಮ ಫಲಿತಾಂಶ ಬಿಡುಗಡೆಯಾಗದೆ ಹಲವಾರು ವರ್ಷಗಳ ಕಾಲವಿಳಂಬ ಸಾಕಷ್ಟು ವಿವಿಧ ಹುದ್ದೆಗಳ ನೇಮಕಾತಿಯು ಅಂತಿಮ ಫಲಿತಾಂಶ ಬಿಡುಗಡೆಯಾಗದೆ ಹಲವಾರು ವರ್ಷಗಳ ಕಾಲ ವಿಳಂಬವಾಗುತ್ತಿರುವ ಕಾರಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅಥವಾ ಯಾವುದಾದರೂ ಸಾಂವಿಧಾನಿಕ ಪರೀಕ್ಷಾ ಸಂಸ್ಥೆಗೆ ನೇಮಕಾತಿಯ ಜವಾಬ್ದಾರಿಯನ್ನು ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ, ಈ ಕುರಿತು ಸ್ಪಷ್ಟನೆ ನೀಡುವುದು ಅಂತ ಕ್ವಶನ್ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನೇನಿದ್ದಾರೆ ಅಂತಂದರೆ, ಮೇಲೆ ವಿವರಿಸಿರುವಂತೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. KEAಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸೊ ಇನ್ನು 1 ವಾರದಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಆದಷ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಒಂದು ಸಲ ಸಿಲೆಬಸ್ನ ನಾನು ವಿಡಿಯೋ ಹಾಕಿದ್ದೀನಿ, ಯಾವೆಲ್ಲ ಟಾಪಿಕ್ಸ್ ಇದೆ, ಯಾವೆಲ್ಲ ಸಬ್ಜೆಕ್ಟ್ ಕವರ್ ಆಗುತ್ತೆ ಸ್ಪೆಸಿಫಿಕ್ ಪೇಪರಲ್ಲಿ ಅಂತ ಹೇಳಿದ್ದೀನಿ. ಪೇಪರ್ 1 ಪೇಪರ್ 2 ಇದೆ ಅಲ್ವಾ. ಸೊ ಪೇಪರ್ 1 ಯಾವ ಸಬ್ಜೆಕ್ಟ್ಸ್ ಇದೆ, ಪೇಪರ್ 2 ಯಾವ ಸಬ್ಜೆಕ್ಟ್ಸ್ ಇದೆ ಎಲ್ಲ ಕೂಡ ಹೇಳಿದ್ದೀನಿ. ಒಂದು ಸಲ ವಿಡಿಯೋನ ನೋಡಿ ಮತ್ತು ಒಂದು ನೋಟ್ಬುಕ್ ಪೆನ್ನಲ್ಲಿ ಬರ್ಕೊಂಡು, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ, ನಿಮಗೆ ಬೇಕಾದಷ್ಟು ವೀಡಿಯೋಸು ಸಿಗುತ್ತೆ. ಸೊ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲರೂ. ಫಸ್ಟ್ ಟೈಮು PU ಮೇಲೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ಮೇ ಬಿ ಈಸಿ ಟು ಮಾಡ್ರೇಟ್ ಇರ್ಬೋದು ಅನಿಸುತ್ತೆ. ನೋಡಬೇಕು ಹೆಂಗಾಗುತ್ತೆ ಎಕ್ಸಾಮು ಗೊತ್ತಿಲ್ಲ. ಮತ್ತು ಇನ್ನು ಕಾಮೆಂಟ್ಸ್ ಬಂದಿತ್ತು ಡಿಪ್ಲೊಮಾ ಅವರು ಅಪ್ಲೈ ಮಾಡ್ಬೋದಾ ಅಂತ. ಅಫ್ಕೋರ್ಸ್ ಮಾಡ್ಬೋದು ಡಿಪ್ಲೊಮಾ ಅವರು ಕೂಡ, ಅದು PU ಈಕ್ವಲೆಂಟೇ ಅಲ್ವಾ. ಸೊ ಮಾಡ್ಕೋಬಹುದು. ಸೊ ಇಷ್ಟು. ಇನ್ನು ನೋಟಿಫಿಕೇಷನ್ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಸೊ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸಸ್ನ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.